ಎಲ್ಲ ಚಾಲಕ ಬಂಧುಗಳಿಗೆ ವಂದನೆಗಳು. ಚಾಲಕ ಬಂಧುಗಳೇ, ನಿಮ್ಗೆಲ್ಲ ಗೊತ್ತೇ ಇದೆ, ಏನು ನಾವು ನಂಬಿದಂತ ತೀರ್ಪು ನಮಗೆ ವಿರುದ್ಧವಾಗಿ ಬಂದಿದೆ. ನಾನು ಹಿಂದಿನಿಂದಲೂ ಹೇಳ್ತಾನೆ ಬರ್ತಾ ಇದ್ದೆ, ಹೋರಾಟಕ್ಕೆ ಹೋಗ್ಬೇಕಾಗುತ್ತೆ, ಹೋರಾಟ ಬೇಕೇ ಬೇಕು, ಹೋರಾಟ ಬಿಟ್ರೆ ನಮ್ಗೆ ಯಾವ್ದೇ ರೀತಿಯಲ್ಲೂ ನ್ಯಾಯ ಸಿಗೋದಿಲ್ಲ. ಹೋರಾಟಗಾರನಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ 100% ಹೋರಾಟದಿಂದನೇ ಸಿಗೋದು. ಆಯ್ತಾ? ನಾವು ಕಾನೂನನ್ನ ಕೈಗೆ ಎತ್ಕೋಬಾರ್ದು, ನಮ್ಗೆ ನ್ಯಾಯ ಸಿಗುತ್ತೆ ಅಂತ ತುಂಬಾ ಆಸೆಯನ್ನ ಇಟ್ಕೊಂಡಿದ್ವಿ. ರಾಜ್ಯ ಸರ್ಕಾರನು ಒಂದು 12 ಜನ IAS ಆಫೀಸರ್ಗಳ ಒಂದು ಸಮಿತಿಯನ್ನ ಮಾಡಿ, ಆ ಸಮಿತಿನೂ ಸಹ ಚಾಲಕರ ಪರನೇ ತೀರ್ಪನ್ನ ಕೊಟ್ಟಿತ್ತು. ಏನು ಅಂತಂದ್ರೆ, ಬೈಕ್ ಟ್ಯಾಕ್ಸಿ ಕರ್ನಾಟಕ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತ. ಆದ್ರೂ ಅದೇನಾಯ್ತು ಅಂತ ಗೊತ್ತಿಲ್ಲ, ನ್ಯಾಯಾಲಯ ಅವರ ಪರ ನಿಂತಿದೆ. ನ್ಯಾಯಾಲಯದ ವಿರುದ್ಧ ಮಾತಾಡೋ ಅಷ್ಟು ದೊಡ್ಡವರಂತೂ ನಾವಲ್ಲ. ಆದ್ರೂ ಸಂಪೂರ್ಣ ಬೇಸರ ಅಂತೂ ಇದೆ, ಬಡವರ ಪರ ನ್ಯಾಯ ಸಿಗ್ಲಿಲ್ಲ ಅಂತ. ಯಾಕೆ ಅಂತಂದ್ರೆ, ನಾನು ಹಿಂದಿನಿಂದಲೂ ನಿಮ್ಗೆಲ್ಲರಿಗೂ ಹೇಳ್ಕೊಂಡ್ ಬರ್ತಾ ಇದ್ದೆ, ಹೋರಾಟದಲ್ಲಿ ಮಾತ್ರ ಗೆಲುವು ಅಂತ. ನಾವು ಇದ್ಯಾವ್ದ್ರಲ್ಲೂ ನಾವು ಆಸೆಯನ್ನ ಇಟ್ಕೊಂಡಿರ್ಲಿಲ್ಲ. ಮತ್ತೆ ಹೋರಾಟ ಇಲ್ಲ ಅಂತಂದ್ರೆ ಯಾವುದೇ ರೀತಿಯಾದ ಗೆಲುವು ಅಸಾಧ್ಯ ಅನ್ನೋದು ಇವತ್ತು ಸಾಬೀತಾಗಿದೆ. ಚಾಲಕ ಬಂಧುಗಳೇ, ನಾನೇನು ಅತಿಯಾಗಿ ಹೇಳೋದಿಕ್ಕೆ ನಿಮ್ಗೆ ಇಷ್ಟಪಡೋದಿಲ್ಲ. 100% ಕರ್ನಾಟಕ ಚಾಲಕರ ಒಕ್ಕೂಟ ಹೋರಾಟಕ್ಕೆ ಸಜ್ಜಾಗಿದೆ. ನಾವು ನಾಳೆ ನಮ್ಮ ಏನು ಒಂದು ಪದಾಧಿಕಾರಿಗಳಿದ್ದಾರೆ, ಇವ್ರನ್ನೆಲ್ಲ ಕರೆದು ಚರ್ಚೆಯನ್ನ ಮಾಡಿ ಹೋರಾಟದ ದಿನಾಂಕವನ್ನ ಅತಿ ಶೀಘ್ರದಲ್ಲೇ ನಮಗೆ ತಿಳಿಸ್ತೀವಿ. ನೋಡೋಣ, ರ್ಯಾಪಿಡೋ ಗಟ್ಟಿಯಾಗಿದ್ಯಾ ಅಥವಾ ಚಾಲಕ ಸಂಘಟನೆಗಳು ಗಟ್ಟಿಯಾಗಿದ್ಯಾ ನೋಡ್ಬಿಡೋಣ. ಯಾಕೆ ಅಂತಂದ್ರೆ ಎಲ್ಲವೂ ಒಂದೇ ರೀತಿಯಲ್ಲಿ ಹೋಗೋದಕ್ಕಾಗೋದಿಲ್ಲ. ನೋಡೋಣ, ಇದು ಚಾಲೆಂಜ್ಗೆ ತಗೊಂಡಿದೀವಿ, ಬಿಡೋದು ಬೇಡ. ಯಾವುದೇ ರೀತಿಯಲ್ಲೂ ನಾವು ನಮ್ಮ ಅನ್ನವನ್ನ ಕಿತ್ಕೊಳ್ಳೋದಿಕ್ಕೆ ಯಾವ್ದೋ ನಾಯಿಗಳಿಗೆ ಬಿಡೋದಿಲ್ಲ. ಮತ್ತೊಂದು, ನಾನಿದು ವಾರ್ನಿಂಗ್ ಆದ್ರು ಅಂತ ತಿಳ್ಕೊಳ್ಳಿ ಅಥವಾ ಏನಾದ್ರು ತಿಳ್ಕೊಳ್ಳಿ, ಇವತ್ತೇನು ರ್ಯಾಪಿಡೋ ಜೊತೆಗೆ ಓಲಾ ಮತ್ತು ಊಬರ್ ನೀವು ಬೈಕ್ ಟ್ಯಾಕ್ಸಿಗಳನ್ನ ಇಳಿಸಿದ್ದೆ ಆದ್ರೆ, ಇವತ್ತೇನು ರ್ಯಾಪಿಡೋ ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾಗಳ ಆಪ್ ಅನ್ನ ನಾವು ವಿರೋಧಿಸ್ತಾ ಇದೀವಿ, ಯಾರು ಮಾಡಬೇಡ್ರಿ ಅಂತ ಹೇಳ್ತಿದೀವಿ. ಆ ಅಭಿಯಾನವನ್ನು ಪ್ರಾರಂಭ ಮಾಡ್ತೀವಿ. ನಿಮಗೆ ಇದು ಎಚ್ಚರಿಕೆ, ಓಲಾ ಮತ್ತು ಊಬರ್ಗೆ ಎಚ್ಚರಿಕೆ. ನೀವೇನಾದ್ರೂ ರಸ್ತೆಗಳಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ಇಳಿಸಿದ್ದೆ ಆದ್ರೆ, ನಿಮ್ಮ ವಿರುದ್ಧ ಈ ಅಭಿಯಾನವನ್ನ ನಾವು ನಾಳೆಯಿಂದಲೇ ಪ್ರಾರಂಭ ಮಾಡ್ಲಿಕ್ಕೆ ಸಜ್ಜಾಗಿದ್ವಿ. ಚಾಲಕ ಬಂಧುಗಳೇ, ನೀವ್ಯಾರು ಎದುರು ಅವಶ್ಯಕತೆ ಇಲ್ಲ, ನಾವಿನ್ನೂ ಇದೀವಿ. ಯಾಕೆ ಅಂತಂದ್ರೆ, ಹೇಳ್ಬಾರ್ದು ನಾವೇನೋ ನ್ಯಾಯಾಲಯದಿಂದ ನಮ್ಗೆ ಉತ್ತಮವಾದ ತೀರ್ಪು ಬರುತ್ತೆ. ನ್ಯಾಯದೇವತವನ್ನ ಅಪಾರವಾಗಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಯಾಕಂದ್ರೆ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು, ನ್ಯಾಯಾಲಯ ಬಡವರ ಪರ, ಬಡವರ ಅನ್ನವನ್ನ ಕೀಳೋದಿಲ್ಲ ಅಂತ ಅಪಾರವಾದ ನಂಬಿಕೆಯನ್ನ ಇಟ್ಟಿದ್ವಿ. ನಾನು ನ್ಯಾಯಾಲಯವನ್ನ ಯಾವುದೇ ರೀತಿಯಲ್ಲಿ ದೂಷಣೆ ಮಾಡ್ತಾ ಇಲ್ಲ. ಯಾವ ಮಾನದಂಡದ ಮೇಲೆ ಅವರ ಪರ ತೀರ್ಪು ಬಂದಿದೆ ಅಂತ ನಾವು ಏನು ಇದು ಮಾಡೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಾವು ಉಳಿಬೇಕು ಅಂತಂದ್ರೆ ಹೋರಾಟ ಮಾಡ್ಲೇಬೇಕು. ಹೋರಾಟ ಬಿಟ್ರೆ ನಮ್ಗೆ ಮಾರ್ಗ ಇಲ್ಲ. ಚಾಲಕ ಬಂಧುಗಳೇ, ಕರ್ನಾಟಕ ಚಾಲಕರ ಒಕ್ಕೂಟ ಸದಾ ಚಾಲಕರ ಪರ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ. ಹೋರಾಟದಿಂದ ಹಿಂದೆ ಹೋಗೋದೇ ಇಲ್ಲ. ಯಾರ ವಿರುದ್ಧ ಬೇಕಾದ್ರೂ ಚಾಲಕರನ್ನ ಉಳಿಸೋದಿಕ್ಕೆ, ಯಾರ ವಿರುದ್ಧ ಬೇಕಾದ್ರೂ ಹೋರಾಟವನ್ನ ಮಾಡೇ ಮಾಡ್ತೀವಿ. ಈ ತೀರ್ಪಿನ ವಿರುದ್ಧ ಏನೇ ಆದ್ರೂ ಈ ಬೈಕ್ ಟ್ಯಾಕ್ಸಿ ನಿಲ್ಲೋವರೆಗೂ ನಿರಂತರವಾಗಿ, ಯಾಕಂದ್ರೆ ಈಗಾಗಲೇ 2016ರಿಂದ ನಿರಂತರವಾಗಿ ರಸ್ತೆಗಳಲ್ಲೇ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ವಿ. ರಸ್ತೆಗಳಲ್ಲೇ ಹೋರಾಟಗಳನ್ನ ಮಾಡ್ಕೊಂಡ್ ಬಂದು ಒಂದು ಹಂತಕ್ಕೆ ಬಂದಿತ್ತು. ನ್ಯಾಯಾಲಯ ಹಿಂದೆ ಓಡಿಸಬಾರ್ದು ಅಂತ ಹೇಳಿದ್ರು ಸಹ ಅವರು ಓಡಿಸಿದ್ರು. ಅವರು ಬೈಕ್ ಟ್ಯಾಕ್ಸಿಗಳನ್ನ ಓಡಿಸಿದ್ರು. ಆದ್ರೂ ಸಹ ಇವತ್ತು ಅವ್ರ ಪರನೇ ತೀರ್ಪು ಸಿಕ್ಕಿದೆ. ಆಯ್ತು, ಏನು ಇದಿಲ್ಲ. ಹೋರಾಟಗಾರ ಯಾವತ್ತು ಹೋರಾಟದಲ್ಲಿ ಎದುರುವಂತ ಪ್ರಮೇಯ ಇಲ್ವೇ ಇಲ್ಲ. ನಾವಂತೂ ಎದುರೋದೇ ಇಲ್ಲ. ನೋಡೋಣ, ಅದೇನಾಗುತ್ತೋ ಆಗ್ಲಿ. ರಸ್ತೆಯಲ್ಲೇ ನ್ಯಾಯವನ್ನ ತೆಗೆಯುವಂತ ಕೆಲಸವನ್ನ ನಾವು ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಮಾಡ್ತಾ ಇದೀವಿ. ನಮ್ಮ ಸ್ನೇಹ ಸಂಘಟನೆಗಳು ಸಹ ಇವತ್ತು ಎಲ್ಲರೂ ನಮ್ಮ ಹತ್ರ ಮಾತಾಡಿದ್ದಾರೆ. ಅವರು ಸಹ ಸಜ್ಜಾಗ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಹೋರಾಟಕ್ಕೆ ಸಜ್ಜಾಗ್ತೀವಿ. ಅದೇನಾಗ್ತದೋ ಆಗ್ಲಿ. ಇಷ್ಟು ವರ್ಷ ಹೋರಾಟಗಳನ್ನ ಮಾಡಿದೀವಿ, ಕೇಸ್ಗಳನ್ನ ಹಾಕಿಸ್ಕೊಂಡಿದೀವಿ. ನಮ್ಮ ಮೇಲೆ ಕೇಸ್ಗಳು ಇವತ್ತು ಇದೆ,
ಹಾಕಿಸ್ಕೊಂತಾನು ಇದೀವಿ, ಮುಂದೆನೂ ಹಾಕಿಸ್ಕೊಳೋದಕ್ಕೆ ರೆಡಿ ಇದೀವಿ, ಹೋರಾಟಕ್ಕೆ ಸಜ್ಜಾಗಿದ್ದೀವಿ. ಚಾಲಕ ಬಂಧುಗಳೇ, ನೀವೆಲ್ಲ ಸಜ್ಜಾಗಿರಿ. ಹೋರಾಟದಿಂದಲೇ ನ್ಯಾಯ ಸಿಗೋದು. ಹೋರಾಟವನ್ನ ಬಿಟ್ರೆ ಬೇರೆ ವಿಧದಲ್ಲಿ ನ್ಯಾಯ ಸಿಗೋದಿಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ. ಇದು ಕರೆಕ್ಟ್ ಸಮಯ ಹೋರಾಟಕ್ಕೆ. ನಾವುಗಳು ಅತಿ ಶೀಘ್ರದಲ್ಲೇ ಹೋರಾಟಕ್ಕೆ ಕರೆಯನ್ನ ಕೊಡ್ತೀವಿ. ಎಲ್ಲರೂ ಸಜ್ಜಾಗಿ. ರ್ಯಾಪಿಡೋ ವಿರುದ್ಧ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಓಲಾ ಊಬರ್ಗಳು ಬೈಕ್ ಟ್ಯಾಕ್ಸಿಗಳನ್ನ ರಸ್ತೆಗೆ ಇಳಿಸಿದ್ದಾದ್ರೆ ನಿಮ್ಮ ವಿರುದ್ಧನೂ ಹೋರಾಟವನ್ನ ಮಾಡ್ತೀವಿ. ಅದು ಹೇಗೆ ಅಂದ್ರೆ, ಇವತ್ತೇನು ನೀವು ಆಟೋ ರಿಕ್ಷಾ ಮತ್ತು ಕ್ಯಾಬ್ಗಳಿಗೆ ಆಪ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ಆ ಆಪ್ಗಳನ್ನ ಬಂದ್ ಮಾಡಿಸುವಂತ ಕೆಲಸಗಳನ್ನ ಮಾಡ್ತೀವಿ. ಚಾಲಕ ಬಂಧುಗಳೇ, ನೀವೆಲ್ಲರೂ ಧೈರ್ಯವಾಗಿರಿ, ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ ಕರೆದಂತ ಸಂದರ್ಭದಲ್ಲಿ ನೀವು ಯಾವ ಸಂಘಟನೆನೇ ಆಗಿರ್ಲಿ, ನೀವೆಲ್ಲರೂ ಕೈ ಜೋಡಿಸಿ. ನಾವ್ ಯಾರನ್ನೂ ಬಿಟ್ಟು ಮಾಡೋದಕ್ಕೆ ಹೊರಟಿಲ್ಲ. ಯಾರೇ ಬಂದ್ರು ನಾವು ಜೊತೆಲಿ ಸೇರ್ಕೊಂಡು ಮಾಡುವಂತ ಕೆಲಸಗಳನ್ನ 100% ಹೋರಾಟಕ್ಕೆ ಸಜ್ಜಾಗಿದ್ದೀವಿ. ನಾವು ಹೋರಾಟದ ದಿನಾಂಕವನ್ನ ನಿಗದಿಪಡಿಸಿ ಹೋರಾಟವನ್ನ ಮಾಡೇ ಮಾಡ್ತೀವಿ, ಬಿಡೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ